ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಎಷ್ಟೋ ಸಲ ಈ ಮಾತನ್ನ ನೀವು ಕೇಳಿರಬಹುದು, ಸೋ ಮೆನಿ ಕುಕ್ಸ್ ಸ್ಪಾಯಿಲ್ ದ ಬ್ರಾತ್ ಅಂತ ಹೇಳಿ. ಅಡಿಗೆ ಮಾಡುವಂತವ್ರು ಸಾಕಷ್ಟು ಜನ ಆದ್ರೆ ಅಡಿಗೆ ಕೆಟ್ಟು ಹೋಗುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ಯಾವ್ದಾದ್ರೂ ಒಂದು ಕೆಲಸ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 100 ಜನರ ಹತ್ರ 100 ಮಾತು ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ತಲೆ 108 ಭಾಗವಾಗಿ ಹೋಗುತ್ತೆ ನಮ್ಮ ಯೋಚನೆಗಳು. ಹಾಗಾಗಿ ನಾವು ಯಾರ ಜೊತೆ ಮಾತಾಡ್ತೀವಿ, ಎಷ್ಟು ನಿರ್ಧಾರವನ್ನ ನಾವೇ ತೆಗೆದುಕೊಳ್ಬೇಕಾಗತ್ತೆ, ನಮ್ಮ ಯೋಚನೆಗಳು ಎಷ್ಟು ಮುಖ್ಯ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಎಲ್ಲರ ಹತ್ರ ಎಲ್ಲವೂ ಮಾತಾಡ್ತಾ ಎಲ್ಲರ ಅಭಿಪ್ರಾಯ ನಮ್ಮನ್ನ ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ. ಅದಕ್ಕೆ ತಕ್ಕಂತೆ ಒಂದು ಕಥೆಯನ್ನು ಕೂಡ ನಾನು ಓದಿದೆ, ಸಂಕ್ಷಿಪ್ತವಾಗಿ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋದಿದ್ರೆ. ಒಂದು ಸಲ ಅಪ್ಪ ಮಗ ಹಾಗೆ ಸಂತೆಗೆ ಅಂತ ಹೋದಾಗ ಒಂದು ಕತ್ತೆಯನ್ನ ತೆಗೆದುಕೊಂಡು ಹೋಗ್ತಾರಂತೆ. ಈ ಕತ್ತೆ ಇನ್ನೇನು ನದಿಯನ್ನ ದಾಟಬೇಕು, ಒಂದು ಸೇತುವೆಯನ್ನ ದಾಟಬೇಕು, ಸೇತುವೆಯಿಂದ ಬಿದ್ದು ಬಿಡುತ್ತಂತೆ. ಏನಕ್ಕೆ ಬಿದ್ದು ಹೋಯ್ತು ಅಂತ ಹೇಳಿದ್ರೆ, ವಿಷಯ ಕೇಳಿ ಇಲ್ಲಿ ಈ ಕತ್ತೆಯನ್ನ ಖರೀದಿಸ್ತಾರಲ್ಲ ಅಪ್ಪ ಮತ್ತೆ ಮಗ, ನಾನ್ ಕುತ್ಕೋತೀನಿ ಕತ್ತೆ ಮೇಲೆ ಅಂತ ಹೇಳಿ ಮಗ ಕುತ್ಕೊಳ್ತಾನಂತೆ. ಸ್ವಲ್ಪ ಹೊತ್ತಲ್ಲಿ ದೂರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ 4 ಜನ ನೋಡ್ದಂತವ್ರು, ಏನು ಈ ಚಿಕ್ಕ ಹುಡುಗ ಕತ್ತೆ ಮೇಲೆ ಕುತ್ಕೊಂಡು ಬರ್ತಿದ್ದಾನೆ, ವಯಸ್ಸಾಗಿರೋ ತಂದೆ ನಡ್ಕೊಂಡು ಬರ್ತಿದ್ದಾನಲ್ಲ ಅಂತ ಯಾರು ಹೇಳಿದ್ ಕೇಳಿಸ್ತಂತೆ. ತಕ್ಷಣ ಆ ತಂದೆ ಏನ್ ಮಾಡ್ತಾರೆ, ಸರಿ ಮಗನೇ ನೀನ್ ನಡ್ಕೊಂಬಾ, ನಾನ್ ಕತ್ತೆ ಮೇಲೆ ಕುತ್ಕೋತೀನಿ ಅಂತ ಹೇಳಿ. ಇಷ್ಟರಲ್ಲಿ ಇನ್ನು 4 ಜನ ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದೊಡ್ಡವರಾಗ್ಬಿಟ್ಟು ಕತ್ತೆ ಮೇಲೆ ಕುತ್ಕೊಂಡು ಬರ್ತಿದ್ದಾರೆ, ಆ ಚಿಕ್ಕ ಹುಡುಗ ಪಾಪ ಎಷ್ಟು ಕಷ್ಟಪಡ್ತಿದ್ದಾನೆ ನೋಡಲಿ ಅಂತ ಹೇಳಿ ಹೇಳ್ತಾರಂತೆ. ಹೀಗೆ ಒಬ್ಬೊಬ್ರು ಮಾತನ್ನ ಕೇಳಿಸ್ಕೊಳ್ತಿದ್ದ ಹಾಗೇನೆ, ಒಬ್ಬೊಬ್ರು ಬಂದ್ಬಿಟ್ಟು ಇವ್ರಿಗೆ ಹೇಳ್ತಿದ್ದ ಹಾಗೇನೆ ಏನು ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಇಬ್ರು ಕೂಡ ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾರಂತೆ. ಯಾರೋ ಹೇಳ್ತಾರೆ, ನೀವಿಬ್ರು ಕೂಡ ಕತ್ತೆ ಮೇಲೆ ಕುತ್ಕೊಂಡು ಹೋಗಿ ಅಂತ ಹೇಳಿ. ಈಗ ಈ ಕತ್ತೆಗೆ ಹೆದರಿಕೆಯಾಗಿ ಸೇತುವೆಯಲ್ಲಿ ಆ ನದಿಯನ್ನ ದಾಟ್ತಿರ್ಬೇಕಾದ್ರೆ ಕೆಳಗೆ ಬಿದ್ದು ಬಿಡುತ್ತಂತೆ. ಇದು ಹಾಗೆ ನಮ್ಗೆ ನಗು ಬರ್ಬೋದು ಈ ಕಥೆಯನ್ನ ಕೇಳಿದಾಗ, ಆದ್ರೆ ಇದರ ಸಂದೇಶ ತುಂಬಾ ಮುಖ್ಯವಾಗಿರುವಂಥದ್ದು. ಯಾವಾಗ ಎಲ್ಲರ ಮಾತನ್ನು ಕೇಳಿಸ್ಕೊಂಡು ಯಾರೇನ್ ಅನ್ಕೊಳ್ತಾರೋ ಅಂತ ಹೇಳಿ ಅಂದ್ಕೊಂಡು ನಮ್ಮ ನಿರ್ಧಾರಗಳು ಬದಲಾಗ್ತಾ ಹೋಗುತ್ತೋ, ಆಗ ಎಲ್ಲಾ ತೊಂದರೆಗಳು ನಮಗೆ ಆಗುವಂಥದ್ದು. ಇದು ಮನಸ್ಸಿನಲ್ಲಿರಲಿ ಅಂತ ಹೇಳ್ತಿದ್ದ ಹಾಗೆ ಇವತ್ತಿನ ಈ ಕಥೆ ನಿಮ್ಗೆ ಹೇಗನ್ನಿಸ್ತು ನನಗೆ ಸಂದೇಶ ಕಳಿಸಿ 9586060601 ಮತ್ತೊಮ್ಮೆ 9586060601 ಅಂತ ಹೇಳ್ತಿದ್ದ ಹಾಗೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.